Dear students, welcome to MCAD Laboratory, third semester. Unit 2 Practice on Commands. Session 7. These are the table of content, Model 11, Model 12 and Model 13. So creating 3D part model from 2D views, two-dimensional views. Model 11. Create the 3D part model for the given 2D drawing. So ನಮಗೆ ಇಲ್ಲಿ drawing ಕೊಟ್ಟಿದ್ದಾರೆ 2D drawing. This is the orthographic views ಕೊಟ್ಟಿದ್ದಾರೆ. So this one is a front view and this one is top view. So ನಾವು ಈ ಟಾಪ್ ವ್ಯೂನಲ್ಲಿ ನೋಡಿದಾಗ ಇಲ್ಲಿ ನಮಗೆ ಏನು ಕಾಣ್ತಾ ಇದೆ, ಇಟ್ಸ್ ಲುಕ್ ಲೈಕ್ ಎ ಸ್ಕ್ವೇರ್ ಕಾಣ್ತಾ ಇದೆ. ಎಷ್ಟು ಸ್ಕ್ವೇರ್ ಸೈಡ್ ಇದೆ? 60 mm ಸ್ಕ್ವೇರ್ ಸೈಡ್ ಇದೆ. ಸೊ ಇದ್ರದ್ದು ಹೈಟ್ ಎಷ್ಟಿದೆ? 20 mm. ಸೊ ಮೀನ್ಸ್ ಇಟ್ ಈಸ್ ಎ ಸ್ಕ್ವೇರ್ ಪ್ರಿಸಮ್. ಈ ಸಿಂಬಲ್ ಏನು ಇಂಡಿಕೇಟ್ ಮಾಡ್ತದೆ? ಸ್ಕ್ವೇರ್ನ ಇಂಡಿಕೇಟ್ ಮಾಡ್ತದೆ. ಮೀನ್ಸ್ ಆಲ್ ಸೈಡ್ಸ್ ಆರ್ 60 mm. ಸೊ 60 mm ಸ್ಕ್ವೇರ್ ಇದೆ, ಅದರದ್ದು ಹೈಟು 20 mm ಇದೆ. ಮೀನ್ಸ್ ಇಟ್ಸ್ ಎ ಸ್ಕ್ವೇರ್ ಪ್ರಿಸಮ್. ಈ ಸ್ಕ್ವೇರ್ ಪ್ರಿಸಮ್ ಮೇಲೆ ನಾವು ಏನು ಮೌಂಟ್ ಮಾಡಬೇಕು? ದಿಸ್ ಲುಕ್ ಲೈಕ್ ಎ ಇನ್ ಫ್ರಂಟ್ ವ್ಯೂ ಇಟ್ ಲುಕ್ ಲೈಕ್ ಎ ಟ್ರಯಾಂಗಲ್. ವೆನ್ ವಿ ಅಬ್ಸರ್ವ್ ದಿ ಟಾಪ್ ವ್ಯೂ, ಸಿ ಹಿಯರ್ ಎಡ್ಜಸ್ ಆರ್ ಶೋನ್. ಸೊ ಈ ಎಡ್ಜಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಇಟ್ಸ್ ಎ ಪಿರಮಿಡ್. ಸೊ ಇದು ಬೇಸು 40 mm ಸ್ಕ್ವೇರ್ ಇದೆ, ಆಲ್ ಸೈಡ್ಸ್ 40 mm ಇದೆ. ಇದು 50 mm ಹೈಟಲ್ಲಿ ಇದು ಪಿರಮಿಡ್ ಲೊಕೇಟ್ ಆಗಿದೆ. ಸೊ ದ ಬೇಸ್ 40 ಆ್ಯಂಡ್ ಪಿರಮಿಡ್ ಹೈಟ್ ಈಸ್ 50 mm. ಸೊ ಇದನ್ನು ನಾವು ಸಾಲಿಡ್ ಎಡ್ಜ್ ಸಾಫ್ಟ್ವೇರಲ್ಲಿ ನಾವು 3D ಮಾಡಲ್ನ ಕ್ರಿಯೇಟ್ ಮಾಡೋಣ. ನಾವಿಲ್ಲಿ ಸಾಲಿಡ್ ಪಾರ್ಟ್ ಎನ್ವೈರ್ನ್ಮೆಂಟ್ ಸಾಲಿಡ್ ಪಾರ್ಟನ್ನು ಕ್ಲಿಕ್ ಮಾಡೋಣ. ಸೊ ನಮಗಿಲ್ಲಿ ಟಾಪ್ ಪ್ಲೇನ್ ಫಸ್ಟ್ ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡಿ ಟಾಪ್ XY ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯೂಸಿಂಗ್ ರೆಕ್ಟ್ಯಾಂಗಲ್ ಟೂಲ್. ಸೊ ರೆಕ್ಟ್ಯಾಂಗಲ್ ಟೂಲ್ ಇದನ್ನು ನಾವು 3 ಪಾಯಿಂಟ್ಸಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ರೆಕ್ಟ್ಯಾಂಗಲ್ ಬೈ 3 ಪಾಯಿಂಟ್ಸ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಬರುತ್ತೆ? ರೆಕ್ಟ್ಯಾಂಗಲ್ ಬೈ 3 ಪಾಯಿಂಟ್ಸ್. 3 ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಪಾಯಿಂಟ್. ಸೊ ನೆಕ್ಸ್ಟ್ ಯೂಸಿಂಗ್ ಸ್ಮಾರ್ಟ್ ಡೈಮೆನ್ಷನ್ ನಾವು ಡೈಮೆನ್ಷನ್ ಕೊಡೋಣ. ಇದೆಷ್ಟಿದೆ? 60 mm ಆ್ಯಂಡ್ ದಿಸ್ ಸೈಡ್ 60 mm. ಸೊ 60 ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟು ನಾವು ಇದನ್ನು ಜಾಮೆಟ್ರಿಕಲ್ ಕನ್ಸ್ಟ್ರೈಂಟ್ ಮಾಡೋಣ ಯೂಸಿಂಗ್ ಕನೆಕ್ಟ್ ಟೂಲ್. So connect this midpoint to this line and this midpoint to this line. So now geometrical constraint ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ರಿಟರ್ನ್. ಸೊ ಇದು ಎಷ್ಟು ಹೈಟ್ ಇದೆ ಸ್ಕೆಚ್ ನೋಡ್ಕೊಳ್ಳಿ ಮತ್ತೊಮ್ಮೆ. ಇದು 20 mm ಹೈಟ್ ಇದೆ. ಸೊ give 20 mm. Finish. ಸೊ ನಾವೀಗ ಸ್ಕ್ವೇರ್ ಪ್ರಿಸಮ್ನ ಕ್ರಿಯೇಟ್ ಮಾಡಿದ್ವಿ. ಅಬೋವ್ ದಿ ಸ್ಕ್ವೇರ್ ಪ್ರಿಸಮ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಸ್ಕ್ವೇರ್ ಪಿರಮಿಡ್. ಸೊ ನಾವೀಗ ಲಿಫ್ಟೆಡ್ ಪ್ರೊಟ್ರೂಷನಿಂದ ನಾವು ಸ್ಕ್ವೇರ್ ಪಿರಮಿಡ್ನ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಫಸ್ಟ್ ನಾವು ಸ್ಕೆಚಸ್ನ ಡ್ರಾ ಮಾಡ್ಕೋಬೇಕು. ಗೋ ಟು ಸ್ಕೆಚಸ್, ದೆನ್ ಸೆಲೆಕ್ಟ್ ದಿ ಟಾಪ್ face of the square prism. Next to select rectangle tool, first point, second point, 3 point. Rectangle created by 3 points method. So 40 mm. Next this side 40 mm. It's a square. So using the connect tool I am going to constrain. So select midpoint and this vertical line, and again select this midpoint, and so ಇಲ್ಲಿ ನಾವು ಕನ್ಸ್ಟ್ರೈಂಟ್ ಮಾಡಿದ್ವಿ. ಕನೆಕ್ಟ್ ಟೂಲಿಂದ ಈ ಪರ್ಟಿಕ್ಯುಲರ್ ಮಿಡ್ ಪಾಯಿಂಟನ್ನು ಈ ಲೈನಿಗೆ ಕನೆಕ್ಟ್ ಮಾಡಿದ್ವಿ. ಸೊ ಕನ್ಸ್ಟ್ರೈಂಟ್ ಆಗಿದೆ. ಸೊ ರಿಟರ್ನ್ ಬರೋಣ. ನೆಕ್ಸ್ಟು ಅಗೈನ್ ನಾವು ಸ್ಕೆಚ್ ಟೂಲ್ನ ಸೆಲೆಕ್ಟ್ ಮಾಡಿ ನಾವೀಗ ರೈಟ್ ಪ್ಲೇನ್, ರೈಟ್ YZ, ಇದು ರೈಟ್ ಪ್ಲೇನ್ ಅಂದರೆ ಯಾವುದು, ಅಥವಾ ನೀವು ಡೈರೆಕ್ಟಾಗಿ ಇಲ್ಲಿ ಬೇಕಿದ್ರೂ ಸೆಲೆಕ್ಟ್ ಮಾಡ್ಬೋದು.
ಸೆಲೆಕ್ಟ್ ಟೂಲ್ಗೆ ಹೋಗಿ ಮತ್ತೆ ಸ್ಕೆಚ್ ಸೆಲೆಕ್ಟ್ ಮಾಡಿ ರೈಟ್ ವೈ ಝೆಡ್ ಪ್ಲೇನ್ನ ಸೆಲೆಕ್ಟ್ ಮಾಡಿ ಎಗೈನ್ ಇಲ್ಲಿ ಬನ್ನಿ ಡೌನ್ ಆರೋ ಕ್ಲಿಕ್ ಮಾಡಿ ಲೈನಲ್ಲಿ. ಸೊ ಪಾಯಿಂಟ್ ಇರುತ್ತೆ, ಸೊ ಪಾಯಿಂಟನ್ನ ಸೆಲೆಕ್ಟ್ ಮಾಡಿ ಈ ಲೈನ್ ಮೇಲೆ ಸೆಲೆಕ್ಟ್ ಮಾಡಬೇಕು. ದೆನ್ ಗಿವ್ ಸ್ಮಾರ್ಟ್ ಡೈಮೆನ್ಷನ್. ಇದು ಹೈಟ್ ಎಷ್ಟಲ್ಲಿ ಲೊಕೇಟ್ ಆಗಿದೆ ಅಂದರೆ 50 mm ಹೈಟ್. ಸೊ ಈ ಸ್ಕೆಚ್ ನೋಡಿ ಪಿರಮಿಡ್ ಹೈಟ್ ಎಷ್ಟಿದೆ, 50 mm ಇದೆ. ಸೊ ಅದಕ್ಕೆ ನಾವು 50 mm ಕೊಟ್ಟಿದ್ದೀನಿ. ಮತ್ತು ನಾವು ಜೊಮೆಟ್ರಿಕಲ್ ಕನ್ಸ್ಟ್ರೆಂಟ್ ತೊಗೊಳ್ಳಿ. ಈ ಲೈನು ಇದನ್ನು ನಾನು ಡೈಮೆನ್ಷನಲ್ ಕನ್ಸ್ಟ್ರೆಂಟ್ ಮಾಡ್ತಾಯಿದ್ದೀನಿ, ಇದ್ರ ಸೆಂಟ್ರಿಗೆ ಮೌಂಟ್ ಮಾಡಿ. ಸೊ ನೆಕ್ಸ್ಟು ರಿಟರ್ನ್. So next I'm going to select lifted protrusion. Click on sketch. So I'm going to select first bottom square. Here select. So ಇಲ್ಲಿ ಬನ್ನಿ ಸೆಲೆಕ್ಟ್ ಆಪ್ಷನ್ನಲ್ಲಿ ನಾವು ಪಾಯಿಂಟನ್ನು ಸೆಲೆಕ್ಟ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಈ ಪಾಯಿಂಟನ್ನು ಟಚ್ ಮಾಡಿ ಕ್ಲಿಕ್ ಮಾಡಿ. ಸೊ ಈ ಪಾಯಿಂಟ್ ಸೆಲೆಕ್ಟ್ ಆಗಿದೆ. ದೆನ್ ಪ್ರಿವ್ಯೂನ ಕ್ಲಿಕ್ ಮಾಡಿ. ನಮಗೆ ಏನು ಪಿರಮಿಡ್ ಕ್ರಿಯೇಟ್ ಆಯಿತು. ಸೊ 3D ಪಿರಮಿಡ್ ಕ್ರಿಯೇಟ್ ಆಯಿತು. ಸೊ ದೆನ್ ಐ ಆಮ್ ಗೋಯಿಂಗ್ ಟು ಹೈಡ್. ಇವೆರಡು ವಿಸಿಬಲ್ ಇರ್ತದೆ ಸ್ಕೆಚಸ್ಸು. ನಾವು ಅದನ್ನು ಪಾತ್ ಫೈಂಡರ್ಗೆ ಹೋಗಿ ದಿಸ್ ಈಸ್ ದ ಪಾತ್ ಫೈಂಡರ್. ಸೊ ಇಯರ್ ರೈಟ್ ಕ್ಲಿಕ್ ಮಾಡಿ ಸ್ಕೆಚ್ ಒನ್ ಮೇಲೆ ಹೈಡ್ ಮಾಡಿ. ಸ್ಕ್ವಯರ್ ಹೈಡ್ ಆಯಿತು. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪಾಯಿಂಟು ಹೈಡ್ ಆಯಿತು. ನೆಕ್ಸ್ಟು ನೇಮ್ಡ್ ವ್ಯೂಸಿಗೆ ಬನ್ನಿ, ಐಸೋ ಸೆಲೆಕ್ಟ್ ಮಾಡಿ. ದಿಸ್ ಇಸ್ ದ ಐಸೋ ವ್ಯೂ ಬರ್ತದೆ, 3D ವ್ಯೂ. Then go to file, click on save as. ಸೊ ನಾನಿಲ್ಲಿ ಪಾರ್ಟ್ 11 ಅಂತ ಸೇವ್ ಮಾಡ್ತಾ ಇದ್ದೀನಿ. ಸೇವ್. ಸೊ ಇದು ಪಾರ್ಟ್ ಮಾಡಲ್ 11 ಕಂಪ್ಲೀಟ್ ಆಯಿತು. ನೆಕ್ಸ್ಟು ನಾವು ಪಾರ್ಟ್ ಮಾಡಲ್ 12ನ ಕ್ರಿಯೇಟ್ ಮಾಡೋಣ. ಮಾಡಲ್ 12 ಕ್ರಿಯೇಟ್ ದಿ 3D part model for the given 2D drawing. So this is the 2D drawing, this is the top view and this is the front view. So now top view ನಲ್ಲಿ ನೋಡಿದಾಗ ಇದು ಯಾವ ಶೇಪ್ ಇದೆ, ಎಕ್ಸಾಗನಲ್ ಸ್ಕೆಚ್ ಇದೆ, ಎಕ್ಸಾಗನಲ್ ಡಯಾಗ್ರಾಮ್, ಎಕ್ಸಾಗನಲ್ ಶೇಪ್ ಇದೆ. ಸೊ ಇದ್ರ ಸೈಡ್ ಎಷ್ಟಿದೆ, 30 mm ಇದೆ. ಸೊ ಇಲ್ಲಿ ಫ್ರಂಟ್ ವ್ಯೂ ನೋಡಿದಾಗ ನಮಗೆ ಹೈಟ್ ಗೊತ್ತಾಗುತ್ತೆ 15. ಇಟ್ ಮೀನ್ಸ್ ಎಕ್ಸಾಗನಲ್ ಪ್ರಿಸಮು 15 mm ಹೈಟ್ ಇದೆ. ಸೊ ಎಕ್ಸಾಗನಲ್ ಪ್ರಿಸಮ್ ಮೇಲೆ ಏನಿದೆ, ಇದು ಟಾಪ್ ವ್ಯೂವಿಂದ ನೋಡಿದಾಗ ಇದು ಸರ್ಕಲ್ ಕಾಣುತ್ತೆ. ಇದು ಫ್ರಂಟ್ ವ್ಯೂವಿಂದ ನೋಡಿದಾಗ ನಮಗೆ ಲುಕ್ ಲೈಕ್ ಇಟ್ಸ್ ಎ ಟ್ರಯಾಂಗಲ್. ಸೊ ಇಟ್ ಮೀನ್ಸ್ ಇಟ್ ಈಸ್ ಎ ಕೋನ್ 40 mm ಬೇಸ್ ಆ್ಯಂಡ್ ಕೋನ್ ಹೈಟ್ ಈಸ್ 40 mm. ಸೊ ನಾವೀಗ ಸಾಲಿಡ್ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳೋಣ. ನಾವು ಸಾಲಿಡ್ ಎಡ್ಜ್ನಲ್ಲಿ ಸೊ 3D ಪಾರ್ಟ್ ಮಾಡಲ್ 12ನ ಕ್ರಿಯೇಟ್ ಮಾಡೋಣ. ಫೈಲಿಗೆ ಹೋಗಿ ನ್ಯೂ ಕ್ಲಿಕ್ ಮಾಡಿ. ಸೊ ನಾರ್ಮಲ್ .par. ಸೊ ಡಿಫಾಲ್ಟು normal.asm ಅಲ್ಲಿ ಇರ್ತದೆ. ASM ಮೀನ್ಸ್ ಅಸೆಂಬ್ಲಿ ಮಾಡಲ್. ಸೊ ನಾವು ಇಲ್ಲಿ ಫಸ್ಟ್ ಪಾರ್ಟ್ ಮಾಡಲ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೆ normal.par ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ನಮಗೆ ಹೊಸ ನ್ಯೂ ಪಾರ್ಟ್ ವಿಂಡೋ ಓಪನ್ ಆಗುತ್ತೆ. ಸೊ ದಿಸ್ ಈಸ್ ಅ ನ್ಯೂ ಪಾರ್ಟ್ ವಿಂಡೋ. ಹಿಯರ್ ಫಸ್ಟ್ ಸೆಲೆಕ್ಟ್ ಪ್ರೊಟ್ರೂಷನ್, ಸೆಲೆಕ್ಟ್ ಟಾಪ್ plane. So go to circle. So I'm going to create a hexagonal by using circle method. So create a midpoint. So I'm going to select 60 mm. ಇಲ್ಲಿ ನೋಡಿ ಇದೇನು ಲುಕ್ ಲೈಕ್ ಏನಂತ ಹೇಳಿದೆ, ಎಕ್ಸಾಗನಲ್ ಇದೆ. ಇದು 30 mm ಸೈಡ್ ಇದೆ. ಸೊ 30 mm ಸೈಡ್ ಇರೋದ್ರಿಂದ ಇದರಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ, 60 mm ಬರುತ್ತೆ. ಸೊ ಅದಕ್ಕೆ ನಾವು 60 mm ಡಯಾಮೀಟರ್ದು ಸರ್ಕಲ್ನ ತಗೋಬೇಕು. ಸೊ ಆಲ್ರೆಡಿ ಸರ್ಕಲ್ ಹಾಕಿದ್ದೀನಿ. ಎಗೈನ್ ಐ ಆಮ್ ಗೋಯಿಂಗ್ ಟು ಯೂಸ್ ಸೇಮ್ 60 mm ಸರ್ಕಲ್. ಸೊ ಪ್ಲೇಸ್ಡ್ ಆನ್ ದಿಸ್ ಮಿಡ್ ಪಾಯಿಂಟ್. ಸೊ ಇಲ್ಲಿ ಈ ಮಿಡ್ ಪಾಯಿಂಟ್ ಮೇಲೆ ಮತ್ತೆ ನಾವು 60 mm ಸರ್ಕಲ್ನ ಹಾಕ್ತಾಯಿದ್ದೀವಿ. ಇಲ್ಲಿ ಅಬ್ಸರ್ವ್ ಮಾಡಿ ಇದೆಷ್ಟಿದೆ, 60 mm ಇದೆ, ರೇಡಿಯಸ್ 30 ಇದೆ. ಸೊ ಈ ಮಿಡ್ ಪಾಯಿಂಟಲ್ಲಿ ನಾನು 3 ಸರ್ಕಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಮಗೆ ಎಡ್ಜಸ್ ಬೇಕು. ಸೊ ಟ್ರಿಮ್ ಆಪ್ಷನ್ಗೆ ಹೋಗಿ ಇದನ್ನು ಟ್ರಿಮ್ ಮಾಡಿ ಔಟರ್ ಸರ್ಕಲ್ಲು. ಸೊ ಇದನ್ನು ಟ್ರಿಮ್ ಮಾಡಿ. ನಮಗೆ ಸರ್ಕಲ್ನ ಅಗತ್ಯ ಇಲ್ಲ, ನಮಗೆ ಸರ್ಕಲ್ ಎಡ್ಜಸ್ ಬೇಕು.
ಸೊ ನಮಗೆ ಇಷ್ಟು ಆರ್ಕ್ ಬೇಕು ಈ ಎಂಡನ್ನ ಜಾಯಿನ್ ಮಾಡಲಿಕ್ಕೆ. ಗೋ ಟು ಲೈನ್. ಸೊ ಇಲ್ಲಿ ಪಾಯಿಂಟ್ ಇದ್ದರೆ ಇದರೊಳಗಡೆ ಲೈನ್ ಇರ್ತದೆ. ಸೊ ಸೆಲೆಕ್ಟ್ ಮಾಡಿ ಎಂಡ್ ಪಾಯಿಂಟ್ ಸೆಲೆಕ್ಟ್ ಮಾಡಿ. ಎಗೈನ್ ಇದನ್ನು ಟಚ್ ಮಾಡಿದಾಗ ನಮಗೆ ಇಲ್ಲಿ ಎಂಡ್ ಪಾಯಿಂಟ್ ಕಾಣುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇದ್ರ ಮಿಡ್ ಪಾಯಿಂಟು, ಈ ಆರ್ಕ್ ಮಿಡ್ ಪಾಯಿಂಟನ್ನು ಕರೆಕ್ಟಾಗಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಈ ಎಂಡ್ ಪಾಯಿಂಟು, ನೆಕ್ಸ್ಟ್ ಎಂಡ್ ಪಾಯಿಂಟ್ ಕಾಣಿದಾಗ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮಿಡ್ ಪಾಯಿಂಟ್, ಅಗೈನ್ ಎಂಡ್ ಪಾಯಿಂಟ್. ಸೊ ಹೆಕ್ಸಾಗನಲ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಇದನ್ನು ಟ್ರಿಮ್ ಮಾಡೋಣ. ಸೊ ಡೈಮೆನ್ಷನ್ ಕೊಡಿ, ಸ್ಮಾರ್ಟ್ ಡೈಮೆನ್ಷನ್. ಆಲ್ ಸೈಡ್ಸ್ 30 mm ಇರಬೇಕು. ಓಕೆ, ನೆಕ್ಸ್ಟ್ ರಿಟರ್ನ್. ಸೊ ನಮಗಿಲ್ಲಿ ಎಷ್ಟು ಹೈಟ್ ಬೇಕು ಸ್ಕೆಚ್ ನೋಡಿ, ಎಷ್ಟು 15 mm ಹೈಟ್. ಹೆಕ್ಸಾಗನಲ್ ಪ್ರಿಸಮ್ ಹೈಟ್ ಎಷ್ಟು? 15 mm. 15 mm ಕೊಡಿ. ಫಿನಿಶ್. ಸೊ ನಾವು ಹೆಕ್ಸಾಗನಲ್ ಪ್ರಿಸಮ್ನ ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟು ಯೂಸಿಂಗ್ ಲಿಫ್ಟೆಡ್ ಪ್ರೊಟ್ರೂಷನ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಕ್ರಿಯೇಟ್ ಕೋನ್. ಸೊ ಫಸ್ಟ್ ಸ್ಕೆಚ್ನ ಸೆಲೆಕ್ಟ್ ಮಾಡಿ, ಈ ಟಾಪ್ ಫೇಸ್ ಆಫ್ ದಿ ಹೆಕ್ಸಾಗನಲ್ ಪ್ರಿಸಮ್ನ ಸೆಲೆಕ್ಟ್ ಮಾಡಿ. ಸೊ ಸರ್ಕಲ್ ಬೈ ಸೆಂಟರ್ನ ಸೆಲೆಕ್ಟ್ ಮಾಡಿ, ಮಿಡ್ ಪಾಯಿಂಟ್ನ ಸೆಲೆಕ್ಟ್ ಮಾಡಬೇಕು ಕ್ಲಿಯರಾಗಿ. ಮಿಡ್ ಪಾಯಿಂಟ್ ಆದಮೇಲೆ ನಾವಿಲ್ಲಿ 40 mm ಡಯಾಮೀಟರ್ನ ಕೊಡಿ. ಸೊ ಸರ್ಕಲ್ಲು ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಇದಕ್ಕೆ ಡೈಮೆನ್ಷನ್ ಕೊಡಿ, ಎಷ್ಟು? 40 mm. ಓಕೆ, ರಿಟರ್ನ್. ಎಗೈನ್ ನಾವು ಸೆಲೆಕ್ಟ್ ಟೂಲ್ನ ಸೆಲೆಕ್ಟ್ ಮಾಡಿ ಮತ್ತೆ ಸ್ಕೆಚಿಗೆ ಬನ್ನಿ. ನಾವಿಲ್ಲಿ ಎಗೈನ್ ನಾವು ರೈಟ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಪಾಯಿಂಟ್ ಬೇಕು, ರೈಟ್ ಪ್ಲೇನ್ ವೈ ಆಕ್ಸಿಸ್, ಈ ಆಕ್ಸಿಸ್ ಮೇಲೆ. ಸೊ ಇಲ್ಲಿ ಪಾಯಿಂಟ್ ಸೆಲೆಕ್ಟ್ ಮಾಡಿ, ಈ ಲೈನ್ ಮೇಲೆ ನಾವು ಪಾಯಿಂಟನ್ನು ಕ್ರಿಯೇಟ್ ಮಾಡಬೇಕು. ಸೊ ಗೋ ಟು ಸ್ಮಾರ್ಟ್ ಡೈಮೆನ್ಷನ್. ಸೊ ಕ್ಲಿಕ್ ಆನ್ ದಿಸ್ ಲೈನ್ ಆ್ಯಂಡ್ ದಿಸ್ ಪಾಯಿಂಟ್. ಇದೆಷ್ಟಿರಬೇಕು? ಹೈಟು 40 mm ಇರಬೇಕು. ನೀವು ಸ್ಕೆಚನ್ನ ಬರ್ಕೊಂಡಿರಬೇಕು. ಸೊ 40 mm ಆಯಿತು. ನಾನು ಇದನ್ನು ಪಾಯಿಂಟನ್ನು ಈ ಆಕ್ಸಿಸಲ್ಲಿ ಕನ್ಸ್ಟ್ರೈನ್ ಮಾಡ್ತಾಯಿದ್ದೀನಿ, 30. ಸೊ ರಿಟರ್ನ್. ಸೊ ಸೆಲೆಕ್ಟ್ ಲಿಫ್ಟೆಡ್ ಪ್ರೊಟ್ರೂಷನ್. ಸೊ ಆಲ್ರೆಡಿ ಲಿಫ್ಟೆಡ್ ಪ್ರೊಟ್ರೂಷನ್ ಸೆಲೆಕ್ಟ್ ಆಗಿದೆ. ಇಲ್ಲಿಲ್ಲ ಅಂದರೆ ಇದರೊಳಗಡೆ ಇರ್ತದೆ. ಲಿಫ್ಟೆಡ್ ಪ್ರೊಟ್ರೂಷನ್ನ ಸೆಲೆಕ್ಟ್ ಮಾಡಿ. ಫಸ್ಟು ನಾವು ಸರ್ಕಲ್ನ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಆಪ್ಷನಿಗೆ ಬನ್ನಿ, ಇಲ್ಲಿ ಪಾಯಿಂಟನ್ನು ಸೆಲೆಕ್ಟ್ ಮಾಡಿ, ದೆನ್ ಕ್ಲಿಕ್ ಆನ್ ದಿ ಪಾಯಿಂಟ್. ಸೊ ಗೋ ಟು ಪ್ರಿವ್ಯೂ, ದೆನ್ ಫಿನಿಶ್. ಸೊ ಅಗೈನ್ ಗೋ ಟು ಸ್ಕೆಚ್, ಪಾತ್ ಫೈಂಡರಿಗೆ ಬನ್ನಿ. ಇದು ಸರ್ಕಲ್ಲು ಮತ್ತು ಪಾಯಿಂಟು ವಿಸಿಬಲ್ ಇದೆ, ಕಾಣ್ತಾ ಇದೆ ನೋಡಿ ಬ್ಲೂ ಕಲರಲ್ಲಿ. ಸೊ ಅದಕ್ಕೋಸ್ಕರ ನಾವು ಫಸ್ಟು ಇದನ್ನು ಸ್ಕೆಚ್ ಐಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದನ್ನು ಐಡ್ ಮಾಡ್ತಾ ಇದ್ದೀನಿ. ಫೈಲ್, ಸೊ ಇಲ್ಲಿ ನಾವು ನೇಮ್ಡ್ ವ್ಯೂಸ್ಗೆ ಹೋಗಿ ಐಸೋಗೆ ಬನ್ನಿ. ಸೊ ಇದು ಐಸೋಮೆಟ್ರಿಕ್ ವ್ಯೂವಲ್ಲಿ ನಮಗೆ ಕಾಣ್ತಾ ಇದೆ ಈ ರೀತಿ 3D ಮಾಡಲು. ಸೊ ಇದು ಕಂಪ್ಲೀಟ್ ಆಗಿದೆ ಮಾಡಲ್ 12. ಇದನ್ನು ನಾವು ಸೇವ್ ಮಾಡೋಣ. ಸೇವ್ ಆ್ಯಸ್ ಪಾರ್ಟ್ 12. ನಿಮಗೆ ಯಾವ್ದು ನೇಮ್ ಬೇಕು ಪ್ರಿಫರಬಲ್ ನೇಮ್ ಕೊಟ್ಟು ಸೇವ್ ಮಾಡಿ. .par ಅಲ್ಲಿ ಅದು ಸೇವ್ ಆಗುತ್ತೆ. ಓಕೆ, ಸೊ ಪಾರ್ಟ್ ಮಾಡಲ್ 12 ಕಂಪ್ಲೀಟ್ ಆಯಿತು. ನೆಕ್ಸ್ಟು ನಾವು ಪಾರ್ಟ್ ಮಾಡಲ್ 13ನ ನೋಡೋಣ. ಮಾಡಲ್ 13 ಕ್ರಿಯೇಟ್ ದಿ 3D ಪಾರ್ಟ್ ಮಾಡಲ್ ಫ್ರಮ್ ದ ಗಿವನ್ 2D ಡ್ರಾಯಿಂಗ್. ಸೊ ನಾವು 2D ಡ್ರಾಯಿಂಗ್ ಕೊಟ್ಟಿದ್ದಾರೆ, ಅದರಿಂದ ನಾವು 3D ಪಾರ್ಟ್ ಮಾಡಲ್ನ ನಾವು ಕ್ರಿಯೇಟ್ ಮಾಡಬೇಕು. ಸಾಲಿಡ್ ಪಾರ್ಟ್ ಮಾಡಲ್ನ 3D ಮೀನ್ಸ್ 3 ಡೈಮೆನ್ಷನಲ್ ಪಾರ್ಟ್ ಮಾಡಲ್. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿ, ಇದು ಟಾಪ್ ವ್ಯೂ, ದಿಸ್ ಒನ್ ಇಸ್ ಫ್ರಂಟ್ ವ್ಯೂ. ಸೊ ಟಾಪ್ ವ್ಯೂನಲ್ಲಿ ನೋಡಿದಾಗ ನಮಗೆ ಏನು ಕಾಣುತ್ತೆ? ಇದು ರೆಕ್ಟ್ಯಾಂಗಲ್ ಶೇಪ್ ಕಾಣ್ತಾ ಇದೆ, 70 × 50 ರೆಕ್ಟ್ಯಾಂಗಲ್ಲು. ಮತ್ತು ಇದ್ರದ್ದು ಹೈಟ್ ಫ್ರಂಟ್ ವ್ಯೂವಲ್ಲಿ ನೋಡಿದಾಗ ಹೈಟ್ ಕೊಟ್ಟಿದ್ದಾರೆ 15 mm. ಇಟ್ ಮೀನ್ಸ್ ಇಟ್ ಇಸ್ ಅ ರೆಕ್ಟ್ಯಾಂಗಲ್ ಪ್ರಿಸಮ್ ಹೈಟ್ ಆಫ್ 15 mm. ನೆಕ್ಸ್ಟು ಅಟ್ ದಿ ಸೆಂಟರ್ ಆಫ್ ದಿ ರೆಕ್ಟ್ಯಾಂಗಲ್ಲು ಇಲ್ಲೊಂದು ವರ್ಟಿಕಲ್ ರೆಕ್ಟ್ಯಾಂಗಲ್ ಇದೆ.
ಸೊ ಇದ್ರದ್ದು ಎಷ್ಟು ಡೈಮೆನ್ಷನ್ ಅಂದರೆ ಇಲ್ಲಿ 50 ಇದೆ, ಇಲ್ಲಿ ರೇಡಿಯಸ್ನ ತೊಗೊಂಡ್ರೆ ಇದು ಎಷ್ಟು ಬರ್ತದೆ 70 ಬರ್ತದೆ. ಸೊ ನಾವು ಫಸ್ಟು ನಾವು ಬೇಸ್ನ ಕ್ರಿಯೇಟ್ ಮಾಡೋಣ, ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ನ ಕ್ರಿಯೇಟ್ ಮಾಡೋಣ ಸಾಲಿಡ್ ಎಡ್ಜ್ನಲ್ಲಿ. ಫೈಲ್, ನ್ಯೂ, ನಾರ್ಮಲ್ ಡಾಟ್ ಪಿ ಆರ್. ಓಕೆ, ನಮಗೆ ಹೊಸ ಪಾರ್ಟ್ ಮಾಡಲ್ ವಿಂಡೋ ಓಪನ್ ಆಯಿತು. ನಾರ್ಮಲ್ ಡಾಟ್ ಪಿ ಆರ್ ಓಪನ್ ಮಾಡಿದಾಗ ನಮಗೆ ಹೊಸ ಪಾರ್ಟ್ ಮಾಡಲ್ ವಿಂಡೋ ಓಪನ್ ಆಗಿದೆ. ಸೊ ಇಲ್ಲಿ ನಾವೇನು ಕ್ಲೇಸ್ ಸೆಲೆಕ್ಟ್ ಮಾಡಬೇಕು, ಪ್ರೊಟ್ರೂಷನ್ಗೆ ಹೋಗಬೇಕು, ಟಾಪ್ ಪ್ಲೇನ್ನ ಸೆಲೆಕ್ಟ್ ಮಾಡೋಣ. ಟಾಪ್ ಪ್ಲೇನಲ್ಲಿ ಸೆಲೆಕ್ಟ್ ಮಾಡಿದೆ ಇಲ್ಲಿ ನಾವು ರೆಕ್ಟ್ಯಾಂಗಲ್ಗೆ ಹೋಗೋಣ. ಸಿಯರ್ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಬೈ 3 ಪಾಯಿಂಟ್. ಸೊ ನಾವು ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್. ಸೊ ಡೈಮೆನ್ಷನ್ಗೆ ಹೋಗಿ ಇಲ್ಲಿ 70 ಬರಬೇಕು, 70. ದಿಸ್ ಸೈಡ್ 50 ಬರಬೇಕು, 50. ಸೊ ನಾವು ಇದನ್ನು ಕನ್ಸ್ಟ್ರೆಂಟ್ ಮಾಡ್ತಾ ಇದ್ದೀನಿ ಮಿಡ್ ಪಾಯಿಂಟನ್ನು. ಓಕೆ, ಇದು ಕನ್ಸ್ಟ್ರೆಂಟ್ ಆಗಿದೆ. ನೆಕ್ಸ್ಟು ಯೂಸಿಂಗ್ ಕನೆಕ್ಟ್ ಟೂಲ್ ಮೂಲಕ ನಾನು ಕನ್ಸ್ಟ್ರೆಂಟ್ ಮಾಡಿದೆ. ಕನೆಕ್ಟ್ ಟೂಲ್ ಸೆಲೆಕ್ಟ್ ಮಾಡ್ಕೋಬೇಕು, ಈ ಲೈನ್ದು ಮಿಡ್ ಪಾಯಿಂಟ್ ತೊಗೋಬೇಕು, ವರ್ಟಿಕಲ್ ಲೈನ್ ಸೆಲೆಕ್ಟ್ ಮಾಡಿದ್ರೆ ಆ ಪಾಯಿಂಟು ಈ ಮಿಡ್ ಪಾಯಿಂಟು ಇದು ವರ್ಟಿಕಲ್ ಲೈನ್ಗೆ ಕನ್ಸ್ಟ್ರೆಂಟ್ ಆಗ್ತದೆ. ಸೊ ನೆಕ್ಸ್ಟ್ ರಿಟರ್ನ್. ಇಲ್ಲಿ ನಮಗೆ ಹೈಟ್ ಎಷ್ಟು 15 mm ಇಲ್ಲಿ ಕಾಣ್ತಾ ಇದೆ ನೋಡಿ, 15 mm ಹೈಟಿಗೆ ನಾವು ಕೊಡಬೇಕು ಡೈಮೆನ್ಷನ್ನು 15. ಸೊ ಕ್ರಿಯೇಟ್ ಆಯಿತು. ನಾವು ನೆಕ್ಸ್ಟು ಪ್ರೊಟ್ರೂಷನ್ ಸೆಲೆಕ್ಟ್ ಮಾಡೋಣ. ಇಲ್ಲಿ ನೋಡಿ, ನಾವೀಗ ಈ ಮಾಡೆಲ್ನ ಏನು ಕಾಣ್ತಾ ಇದೆ ಇದನ್ನು ನಾವು ಕ್ರಿಯೇಟ್ ಮಾಡಬೇಕು. ಸೊ ನಾವು ಇದನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಇದು ನಾವು ಈ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಫ್ರಂಟ್ ಪ್ಲೇನ್, ಎಕ್ಸಾಕ್ಟ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೊಟ್ರೂಷನ್ ಫಸ್ಟ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟು ಫ್ರಂಟ್ ಎಕ್ಸಾಕ್ಟ್ ಪ್ಲೇನ್ನ ಸೆಲೆಕ್ಟ್ ಮಾಡಿ. ಸೊ ಯೂಸಿಂಗ್ ರೆಕ್ಟ್ಯಾಂಗಲ್ 1 2 3. ಸೊ ರೆಕ್ಟ್ಯಾಂಗಲ್ ಬೈ 3 ಪಾಯಿಂಟ್ ಸೆಲೆಕ್ಟ್ ಮಾಡಿದ್ವಿ. ಡೈಮೆನ್ಷನ್ ಕೊಡೋಣ, ಇದೆಷ್ಟಿದೆ 40 ಇದೆ, 40. ನೆಕ್ಸ್ಟು ಹೈಟು 50 ಇದೆ. ಸೊ ಇದ್ರ ಹೈಟ್ ಎಷ್ಟಿದೆ 50 mm ಹೈಟ್ ಇದೆ. ಸೊ ಅದನ್ನು ನಾವು ಕ್ರಿಯೇಟ್ ಮಾಡೋಣ. ಫಿಟ್ ಹೊಡೀರಿ. ಸೊ ಇಲ್ಲಿ 50 mm ಫಿಟ್ ಹೊಡೀರಿ ಇಲ್ಲಿ. ಓಕೆ, ನಾವು ಇದನ್ನು ಕನ್ಸ್ಟ್ರೆಂಟ್ ಮಾಡೋಣ. ಡೈಮೆನ್ಷನಲ್ ಕನ್ಸ್ಟ್ರೆಂಟ್ ಇದು 20 ಕೊಟ್ಟಿದ್ದೀವಿ. ಸೊ ನಾವಿಲ್ಲಿ ಆರ್ಕ್ನ ಕ್ರಿಯೇಟ್ ಮಾಡೋಣ. ಸರ್ಕಲ್ ತಗೊಳ್ಳಿ, ದಿಸ್ ಈಸ್ ದ ಸೆಂಟರ್ ಪಾಯಿಂಟ್. ಓಕೆ, ಸೊ ಇಲ್ಲಿ ಡೈಮೆನ್ಷನ್ ಕೊಡಿ ಆರ್ಕ್ದು ಎಷ್ಟು 20 mm. ಈ ಸೆಂಟರ್ ಪಾಯಿಂಟ್ನೇ ತೊಗೊಂಡು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕನೆಕ್ಟ್ ಮಾಡಿ, ಎಂಡ್ ಪಾಯಿಂಟ್ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ರಿಟರ್ನ್. ಸೊ ಇಲ್ಲಿ ನಾವು ಸಿಮಿಟ್ರಿ ತಗೊಳ್ಳೋಣ. ನಾವು ಎರಡು ಕಡೆಗೂ ಈಕ್ವಲ್ ಆಗಿ ಬರಬೇಕು. ಇದು ಎಷ್ಟಿದೆ ಥಿಕ್ನೆಸ್ಸು ಇದು ರೆಕ್ಟ್ಯಾಂಗಲ್ ಅಂದರೆ 20 mm ಇದೆ. ಸೊ ಕ್ರಿಯೇಟ್ ಮಾಡಿದ್ವಿ, ಫಿನಿಶ್. ಸೊ ಅಗೈನ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಹೋಲ್ ಇಯರ್. ಸಿ, ಇಲ್ಲೇನು ಮಾಡಬೇಕು, ಒಂದು ಹೋಲ್ನ ಕ್ರಿಯೇಟ್ ಮಾಡಬೇಕು, 20 mm ಡಯಾಮೀಟರ್ದು ಹೋಲ್. ಸೊ ಅದನ್ನು ನಾವು ಸೆಲೆಕ್ಟ್ ಹೋಲ್, ಡೈರೆಕ್ಟ್ ಹೋಲ್ ಮೆಥಡಲ್ಲಿ ಮಾಡ್ಬೋದು, ಇಲ್ಲ ಕಟ್ಔಟಲ್ಲಿ ಮಾಡಬಹುದು. ಸೊ ನಾವು ಕಟ್ಔಟಲ್ಲಿ ಮಾಡೋಣ. ಫಸ್ಟ್ ಸೆಲೆಕ್ಟ್ ಕಟ್ಔಟ್, ಅಗೈನ್ ಸೆಲೆಕ್ಟ್ ಫ್ರಂಟ್ ಎಕ್ಸಾಕ್ಟ್ ಪ್ಲೇನ್, ಸೆಲೆಕ್ಟ್ ಸರ್ಕಲ್. ಜಸ್ಟ್ ಫಸ್ಟ್ ಟಚ್ ದಿ ಆರ್ಕ್ನ ಟಚ್ ಮಾಡಿ ನಮಗೆ ಇದ್ರ ಸೆಂಟ್ರ್ ಪಾಯಿಂಟ್ ಕಾಣ್ತದೆ, ಆವಾಗ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇದೆಷ್ಟು 20 mm ಡಯಾಮೀಟರ್.
ಸೊ ಇಲ್ಲಿ ಡೈಮೆನ್ಷನ್ ಕೊಡಿ, ಎಷ್ಟು 20 mm ಡೈಮೆನ್ಷನ್ ಕೊಡಬೇಕು. ಸೊ ಫಿಟ್ ಆಪ್ಷನ್ ನೋಡಿರಿ, ಸೊ ನಮಗೆ ಇದು ಬರ್ತದೆ. ನೆಕ್ಸ್ಟ್ ರಿಟರ್ನ್, ಅಥವಾ ಇದನ್ನು ನೀವು ಸೆಂಟರ್ನ ಅಲೈನ್ ಆಗಿಲ್ಲ ಅಂದರೆ ಇದರಿಂದ ಇದ್ರ ಸೆಂಟರ್ಗೆ ಡೈಮೆನ್ಷನ್ ಕೊಡಿ 20 mm. ರಿಟರ್ನ್. ಸೊ ನಾವು ಸಿಮಿಟ್ರಿ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಸಿಮಿಟ್ರಿ ಎಕ್ಸ್ಟೆಂಡ್ನ ಸೆಲೆಕ್ಟ್ ಮಾಡಿದಾಗ ಎರಡು ಕಡೆಗೂ ಎಕ್ಸ್ಟೆಂಡ್ ಆಗ್ತದೆ. ಎಷ್ಟು ಡಿಸ್ಟೆನ್ಸಿಗೆ ಅಂದರೆ 20 mmಗೆ. ಸೊ ಫಿನಿಶ್. ಫಿಟ್. ಸೊ ಸೆಲೆಕ್ಟ್ ನೇಮ್ಡ್ ವ್ಯೂಸಿಗೆ ಹೋಗಿ ಐಸೋ ಸೆಲೆಕ್ಟ್ ಮಾಡಿ. ಸೊ ದಿಸ್ ಇಸ್ ದ ಫೈನಲ್ ಪಾರ್ಟ್ ಮಾಡಲ್ 13. ಸೊ 3D ಪಾರ್ಟ್ ಮಾಡಲು ಫೈನಲ್ಲು ಸೆಲೆಕ್ಟ್ ಆಗಿದೆ. ನೆಕ್ಸ್ಟು ಫೈಲ್, ಸೇವ್ ಆ್ಯಸ್, ಮಾಡಲ್ 13, ಸೇವ್. ಸೊ ಫೈನಲಿ ಮಾಡಲ್ 13 ಕ್ರಿಯೇಟ್ ಮಾಡಿದ್ವಿ. ಥ್ಯಾಂಕ್ ಯು ಆಲ್.